ನಮಸ್ಕಾರ. ನಾನು ಸಂದೇಶ್ ಜೋಳಿ ಅಂತ, ಶಿವಮೊಗ್ಗ ರಂಗಾಯಣದ ಮಾಜಿ ನಿರ್ದೇಶಕ. ಮಲೆನಾಡು ಭಾಗದಲ್ಲಿ ಸುಮಾರು ಕಳೆದ 3 ದಶಕಗಳಿಂದ ರಂಗಭೂಮಿಯಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದೇನೆ. ಹಿಂದಿನ ಸರ್ಕಾರದ ಅವಧಿಯಲ್ಲಿ ನನ್ನನ್ನು ಶಿವಮೊಗ್ಗ ರಂಗಾಯಣದ ನಿರ್ದೇಶಕನನ್ನಾಗಿ ನನ್ನ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಸರ್ಕಾರ ಕಲ್ಪಿಸ್ಕೊಟ್ಟಿತ್ತು. ಈಗ ನಾನು ಇಲ್ಲೊಂದು ಚರ್ಚೆ ಆಗ್ತಕ್ಕಂಥ ವಿಚಾರ, ಸುನೀಲ್ ಕುಮಾರ್ ಅವರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾಗ ಈ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಗೆ ಒಂದು ರಂಗಾಯಣವನ್ನು ಇಲ್ಲಿ ಸ್ಥಾಪನೆ ಮಾಡಿ ಅದಕ್ಕೆ ಯಕ್ಷರಂಗಾಯಣ ಅಂಥೇಳಿ ಹೆಸರನ್ನು ಇಟ್ಟು ರಂಗಭೂಮಿಯ ಕೆಲಸಗಳು ಈ ಭಾಗದಲ್ಲಿ ನಡ್ಕೊಂಡು ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿದರು, ಒಂದು ಅವಕಾಶವನ್ನು ಕಲ್ಪಿಸ್ಕೊಟ್ಟಿದ್ರು. ಆದರೆ ದಿಢೀರ್ ಈಗ ಈ ಸರ್ಕಾರ ಯಕ್ಷರಂಗಾಯಣ ಅಂತಕ್ಕಂಥ ಹೆಸರನ್ನು ತೆಗೆದು ಕರಾವಳಿ ರಂಗಾಯಣ ಅಂತಕ್ಕಂಥ ಒಂದು ಹೆಸರನ್ನು ನಾಮಕರಣ ಮಾಡಿರ್ತಕ್ಕಂಥದ್ದು ಬಹುಚರ್ಚಿತ ವಿಷಯ. ಈಗ ಇತ್ತೀಚಿನ ದಿನಗಳಲ್ಲಿ ಇದು ಆಗಿದೆ. ಬಹುಶಃ ಸ್ವಲ್ಪ ನಾವು ಹಿಂದಕ್ಕೆ ಹೋದರೆ ಬಿ ವಿ ಕಾರಂತರು ಏನು ಈ ರಂಗಾಯಣವನ್ನು ಸ್ಥಾಪನೆ ಮಾಡಿದರು. 1989ರಲ್ಲಿ ಮೈಸೂರಿನಲ್ಲಿ ಮೊದಲ ರಂಗಾಯಣ ಸ್ಥಾಪನೆ ಆಯಿತು. ಆಗ್ತಾನೆ ಬಿ ವಿ ಕಾರಂತರು ಭೂಪಾಲ್ ರಂಗಮಂಡಲದಿಂದ ಅಲ್ಲಿಯ ನಿರ್ದೇಶಕರಾಗಿದ್ದರು. ಅಲ್ಲಿಂದ ಕರ್ನಾಟಕಕ್ಕೆ ಬಂದಿದ್ದಷ್ಟೇ. ರಾಮಕೃಷ್ಣ ಹೆಗಡೆ ಅವರು ಒಂದು ಮಾರ್ಗದರ್ಶನದ ಮೇರೆಗೆ ಈ ರಂಗಾಯಣ ರಚನೆ ಆಯಿತು. ಮೊದಲ ನಿರ್ದೇಶಕರು ಕಾರಂತರಾಗಿದ್ದರು. ಅದಕ್ಕೆ 94ನೇ ಇಸ್ವಿನಲ್ಲಿ ರಂಗ ಸಮಾಜ ಅಂತಕ್ಕಂಥದ್ದು ಈ ರಂಗಾಯಣದ ಕಾರ್ಯಚಟುವಟಿಕೆಗಳನ್ನು ಒಂದು ಸಲಹೆ ಕೊಡೋದಕ್ಕೆ ಮತ್ತು ಅದನ್ನು ಕಾರ್ಯಚಟುವಟಿಕೆಗಳನ್ನು ಪ್ರೋತ್ಸಾಹಿಸೋದಕ್ಕೆ ಒಂದು ಸಲಹಾ ಮಂಡಳಿ ರೀತಿಯಲ್ಲಿ ರಂಗ ಸಮಾಜ ಅಂತಕ್ಕಂಥದ್ದನ್ನು ಸ್ಥಾಪನೆ ಮಾಡಿದರು. ಅದು ಕೂಡ ರಿಜಿಸ್ಟ್ರ್ ಕೂಡ ಆಗಿದೆ. ಅದಕ್ಕೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಬೈಲಾ ಇದೆ, ಫ್ರೇಮ್ ಇದೆ. ಆ ಬೈಲಾದ ಪ್ರಕಾರ ಆಗ ಕಾರಂತರು ಹೇಳಿದರು, ಕೇವಲ ಮೈಸೂರಿಗಷ್ಟೇ ಈ ರಂಗಾಯಣ ಸೀಮಿತವಾಗಿರ್ತಕ್ಕಂಥದ್ದಲ್ಲ. ಇಂಥ ರಂಗಾಯಣಗಳು ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಭಾಗದ ಸಂಸ್ಕೃತಿ ಮತ್ತು ಆ ಭಾಗದ ಕೆಲವು ಏನು ಆರ್ಟ್ಗಳಿದ್ದಾವೆ, ಇದನ್ನು ಬೇಸಾಗಿಟ್ಕೊಂಡು ಅಲ್ಲಿಯ ಜಾನಪದ ಸಂಸ್ಕೃತಿಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಆಯಾಯ ಭಾಗದಲ್ಲಿ ರಂಗಾಯಣಗಳು ಸ್ಥಾಪನೆ ಆಗಬೇಕು ಅಂತಕ್ಕಂಥದ್ದು ಇದು ನಮ್ಮ ಬಿ ವಿ ಕಾರಂತರ ಒಂದು ಆಗಿನ ಅವರ ಯೋಚನೆ ಆಗಿತ್ತು. ಆದರೆ ಅವರಿರುವಾಗ ಒಂದೇ ರಂಗಾಯಣ ಇತ್ತು. ಕಾರಂತರ ಅವರು ನಿಧನದ ನಂತರ ಇನ್ನೂ 3 ರಂಗಾಯಣಗಳು ಪ್ರಾರಂಭ ಆದವು. ಶಿವಮೊಗ್ಗ ಮತ್ತು ಧಾರವಾಡ ಹಾಗೂ ಕಲಬುರಗಿನಲ್ಲಿ. ಅದರ ನಂತರ ಬಂದಿರತಕ್ಕಂಥ BJP ಸರ್ಕಾರ, ಅದರಲ್ಲೂ ಸುನೀಲ್ ಕುಮಾರ್ ಅವರು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾದ ಮೇಲೆ ಕರಾವಳಿ ರಂಗಾಯಣ, ಅಂದರೆ ಈಗ ಕರಾವಳಿ ರಂಗಾಯಣ ಅಲ್ಲ, ಯಕ್ಷರಂಗಾಯಣ, ಅದಕ್ಕೆ ಭಾಳ ಹಿನ್ನೆಲೆಯೂ ಇದೆ. ಅದಕ್ಕಿಂತ ಮುಂಚೆ ಉಡುಪಿನಲ್ಲಿ ಅದರದ್ದು ಶಿಲಾನ್ಯಾಸ ಆಗಿತ್ತು. ಕಡೆಗೆ ಸೂಕ್ತವಾಗಿರ್ತಕ್ಕಂಥ ಜಾಗ ರಂಗಾಯಣ ಸ್ಥಾಪನೆಗೆ ಸಿಗಲಿಲ್ಲ ಅಂಥೇಳಿ ಮಾನ್ಯ ಸಚಿವರು ಕಾರ್ಕಳದಲ್ಲೇ ಇದನ್ನು ಸ್ಥಾಪನೆ ಮಾಡಬೇಕು ಮತ್ತು ಇದಕ್ಕೆ ಯಕ್ಷರಂಗಾಯಣ ಅಂಥೇಳಿ ಹೆಸರಿಡಬೇಕು ಅಂತಕ್ಕಂಥ ಆ ಸಭೆಗೆ ನಾನು ಇದ್ದೆ. ನಮ್ಮ 3-4 ಸಭೆಗಳನ್ನು ಮಾಡಿದರು. ಆ 3-4 ಸಭೆಗಳಲ್ಲೂ ನಾನು ಇದ್ದೆ. ಇಲ್ಲಿ ಕಾರ್ಕಳದಲ್ಲಿ ಅನೇಕ ದಿಗ್ಗಜರನ್ನು, ಯಕ್ಷಗಾನದ ದಿಗ್ಗಜರನ್ನು, ನಮ್ಮ ಸಾಮಗರಿದ್ದರು, ಪ್ರಭಾಕರ್ ಜೋಶಿ ಅವರಿದ್ದರು, ಕೃಷ್ಣಮೂರ್ತಿ ಕವತ್ತಾರ್ ಅವರಿದ್ದರು, ಅನೇಕರು ನಮ್ಮ ರಂಗ ಕಲಾವಿದರು ಮತ್ತು ಯಕ್ಷಗಾನದ ದಿಗ್ಗಜರನ್ನು ಸೇರಿಸ್ಕೊಂಡು ಒಂದು ಸಮಾಲೋಚನಾ ಸಭೆಯನ್ನು ಮಾಡಿದರು. ಆ ಸಭೆಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅದ್ಭುತವಾಗಿರ್ತಕ್ಕಂಥ ಯೋಚನೆ ಸುನೀಲ್ ಕುಮಾರ್ ಅವರು ಇಟ್ಟುಕೊಂಡು ಈ ಒಂದು ರಂಗಾಯಣವನ್ನು, ಯಕ್ಷರಂಗಾಯಣವನ್ನು ಪ್ರಾರಂಭ ಮಾಡಿದರು. ಏನು ಯಕ್ಷಗಾನದ ಜನಪ್ರಿಯತೆ ಸಾಕಷ್ಟು ಕ್ಷೀಣಿಸ್ತಾ ಹೋಗ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಎಳೆಯರಿಗೆ, ಮಕ್ಕಳಿಗೆ, ವಿಶೇಷವಾಗಿ ಯುವಕರಿಗೆ ಯಕ್ಷಗಾನದ ಒಂದು ಪರಿಚಯವನ್ನು ಮಾಡಿಸ್ಬೇಕು, ಅವರು ಕೂಡ ಈ ಪರಂಪರೆಯಲ್ಲಿ ಬರಬೇಕು ಅಂತಕ್ಕಂಥ ಒಂದು ಮಹತ್ವಾಕಾಂಕ್ಷೆಯ ಉದ್ದೇಶ ಸುನೀಲ್ ಕುಮಾರ್ ಅವ್ರದ್ದಾಗಿತ್ತು. ಆದ್ದರಿಂದ ಇದನ್ನು ಯಕ್ಷರಂಗಾಯಣ ಅಂತಕ್ಕಂಥದ್ದು ಹೆಸರನ್ನು ಇಟ್ಟಿದ್ದರು. ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಹೆಸರು. ಅದು ಅಲ್ಲದೆ ಕರಾವಳಿಯ ಭಾಗದ ಒಂದು ಗಂಡು ಕಲೆ ನಮ್ಮ ಯಕ್ಷಗಾನ,
ಯಕ್ಷಗಾನದ ಅಸ್ಮಿತೆಯನ್ನು ಉಳಿಸ್ತಕ್ಕಂಥ ಒಂದು ಹೆಸರು ಅದಾಗಿತ್ತು. ಬಹಳ ವಿಚಿತ್ರ ಅಂತ ಹೇಳಿದರೆ, ಆ ಹೆಸರನ್ನು ಈಗಿನ ಸರ್ಕಾರ ಬದಲಾಯಿಸಿ ಕರಾವಳಿ ರಂಗಾಯಣ ಅಂತಕ್ಕಂಥದ್ದನ್ನು ನೇಮಕ ಮಾಡಿದ್ದಾರೆ. ಕೇಳಿದರೆ ರಂಗ ಸಮಾಜದ ನಿರ್ದೇಶನ ಇದು, ರಂಗ ಸಮಾಜದಲ್ಲಿ ಹಾಗಾಯಿತು ಹೀಗಾಯಿತು ಚರ್ಚೆಗಳಾದವು, ಈ ರೀತಿ ಸರಿಯಲ್ಲ ಯಕ್ಷರಂಗಾಯಣ ಅಂತಕ್ಕಂಥದ್ದನ್ನು ಅಂಥೇಳಿ ಅಂತಕ್ಕಂಥ ಚರ್ಚೆಗಳನ್ನು ನಾವು ಕೇಳ್ತಾ ಇದ್ದೇವೆ. ಯಕ್ಷಗಾನಕ್ಕೆ ಇನ್ನೊಂದು ಅಕಾಡೆಮಿ ಇದೆ, ಯಕ್ಷಗಾನ ಅಕಾಡೆಮಿ ಇದೆ, ಅದರಿಂದ ಅದನ್ನು ಹೆಸರಿಡ್ತಕ್ಕಂಥದ್ದು ಸರಿಯಲ್ಲ ಅಂತಕ್ಕಂಥ ಕೆಲವರು ವಾದವನ್ನು ಕೇಳಿದೆ. ಹಾಗೆ ಎಲ್ಲದಕ್ಕೂ ಎಲ್ಲ ಅಕಾಡೆಮಿಗಳು ಇದೆ, ನಾಟಕಕ್ಕೆ ಕೂಡ ನಾಟಕ ಅಕಾಡೆಮಿ ಇದೆ, ಪ್ರತಿಯೊಂದಕ್ಕೂ ಅದರ ಅಕಾಡೆಮಿಗಳು ಇದ್ದಾವೆ, ಅದು ಬೇರೆ. ಆದರೆ ಒಂದು ರಂಗಾಯಣ, ಅದರಲ್ಲಿ ಯಕ್ಷಗಾನದ ಅನೇಕ ಅಂಶಗಳನ್ನು ಸಾಹಿತ್ಯಗಳನ್ನು ಬಳಸಿ ಕಟ್ತಕ್ಕಂಥ ಹೊಸ ಹೊಸ ರಂಗ ಪ್ರಯೋಗಗಳು ಇತ್ತೀಚಿನ ದಿನಗಳಲ್ಲಿ ಬರ್ತಾ ಇದ್ದಾವೆ. ಎರಡನ್ನೂ ಮೇಳೈಸ್ಕೊಂಡು ಮಾಡಬೇಕು, ಅನೇಕ ಹೊಸ ಪ್ರಯೋಗಗಳನ್ನು ಇಲ್ಲಿ ಹೊರಗೆ ತರಬೇಕು ಅಂತಕ್ಕಂಥದ್ದು. ಹಾಗೆಯೇ ಎಳೆಯ ಮನಸ್ಸುಗಳಿಗೆ ಯಕ್ಷಗಾನದ ಪರಿಚಯವಾಗಬೇಕು, ಎಲ್ಲರೂ ಕೂಡ ಇದ್ರ ಬಗ್ಗೆ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸದುದ್ದೇಶದಿಂದ ಈ ಒಂದು ಹೆಸರನ್ನು ಇಟ್ಟು ಆ ರೀತಿಯಲ್ಲೇ ಕಾರ್ಯಪ್ರವೃತ್ತವಾಗಬೇಕು ಯಕ್ಷರಂಗಾಯಣ ಅಂತಕ್ಕಂಥದ್ದನ್ನು ಅನೇಕ ಸಭೆಗಳ ಮುಖಾಂತರ ಮಾನ್ಯ ಸುನೀಲ್ ಕುಮಾರ್ ಅವರು ಇದನ್ನು ಮಾಡಿದರು. ಯಾಕಂತ ಗೊತ್ತಿಲ್ಲ, ಮಾನ್ಯ ವೆಂಕಟರಮಣ ಹಿತಾಳ್ರು ಈಗಿನ ನಿರ್ದೇಶಕರಿದ್ದಾರೆ, ನನಗೆ ಅವ್ರ ಮೇಲೆ ಭಾಳ ಗೌರವ ಇದೆ. ಯಕ್ಷಗಾನದ ಒಂದು ಒಳ್ಳೆಯ ಅಭಿರುಚಿಯನ್ನು ಇಟ್ಕೊಂಡಿರ್ತಕ್ಕಂಥ ಮನುಷ್ಯ. ಅವರಾದರೂ ಇದನ್ನು ತಿಳಿಸ್ಬೋದಾಗಿತ್ತು, ಕರಾವಳಿ ರಂಗಾಯಣ ಸೂಕ್ತ ಅಲ್ಲ, ಯಕ್ಷರಂಗಾಯಣ ಚೆನ್ನಾಗಿದೆ, ಈ ನಿಟ್ಟಿನಲ್ಲೇ ಇದೇ ಹೆಸರನ್ನು ಮುಂದುವರಿಸ್ಕೊಂಡು ಹೋಗಿ ಅಂತಕ್ಕಂಥದ್ದನ್ನು ಅವ್ರು ಹೇಳ್ಬೋದಾಗಿತ್ತು. ಇಷ್ಟಾಗಿ ಯಕ್ಷರಂಗಾಯಣ ಅಂತಕ್ಕಂಥ ಹೆಸರನ್ನು ತೆಗೆದು ಇನ್ಯಾವುದೋ ಹೆಸರನ್ನು ಇಟ್ಟು ಏನು ಸಾಧಿಸ್ತಾರೋ ಏನೋ ಅಂತಕ್ಕಂಥದ್ದು ಅರ್ಥ ಆಗೋದಿಲ್ಲ. ಈ ಭಾಗದಲ್ಲಿ ಒಂದು ರಂಗಕಲೆಯನ್ನು ಬೆಳೆಸ್ತಕ್ಕಂಥ, ಯಕ್ಷಗಾನವನ್ನು ಪ್ರೋತ್ಸಾಹಿಸ್ತಕ್ಕಂಥ ಅನೇಕ ಕಾರ್ಯಕ್ರಮಗಳನ್ನು ಸುನೀಲ್ ಕುಮಾರ್ ಅವರ ಕನಸಿನ ಕೂಸಾಗಿ ಈ ಕೋಟಿ ಚೆನ್ನಯ್ಯ ಪಾರ್ಕ್ನ ಬಳಿ ಈ ಒಂದು ಯಕ್ಷರಂಗಾಯಣ ಅತ್ಯದ್ಭುತವಾಗಿ ಹಿಂದಿನ ಅವಧಿನಲ್ಲಿ ಕೆಲಸ ನಿರ್ವಹಿಸಿತು. ಈ ಅವಧಿನಲ್ಲೂ ಕೂಡ ಅನೇಕ ನಾಟಕಗಳನ್ನು, ಉತ್ತಮ ನಾಟಕಗಳನ್ನು ನಾವು ನೋಡಿದ್ದೇವೆ. ಬಹಳ ವಿಷಾದನೀಯ ಸಂಗತಿ ಏನಂದರೆ, 2 ಎಕರೆ ಜಾಗನ, 2 ಚಿಲ್ಲರೆ ಎಕರೆ ಜಾಗವನ್ನು ಅವರು ಸರ್ಕಾರದಿಂದ ಮಂಜೂರು ಮಾಡಿಸ್ಕೊಟ್ರು. 2 ಕೋಟಿ ರೂಪಾಯಿಯಷ್ಟು ಹಣವನ್ನು ಕೊಟ್ಟು ಇಲ್ಲೊಂದು ಅದ್ಭುತವಾಗಿರ್ತಕ್ಕಂಥ ಒಂದು ರಂಗಮಂದಿರ ಸ್ಥಾಪನೆ ಆಗಬೇಕು, ಈ ರಂಗಾಯಣದ ಎಲ್ಲ ಚಟುವಟಿಕೆಗಳಿಗೆ ಅದನ್ನು ಸದ್ಬಳಕೆ ಆಗಬೇಕು ಅಂತಕ್ಕಂಥ ಕನಸನ್ನು ಇಟ್ಕೊಂಡು ಮಾಡಿದರು. ಬಹುಶಃ ಅವರು ಕನ್ನಡ ಸಂಸ್ಕೃತಿ ಇಲಾಖೆ ಸಚಿವರಾಗಿ ಮುಗಿದ ಮೇಲೆ ಇವತ್ತಿನ ತನಕನೂ ಅದರ ಪ್ರಗತಿ ಏನಾಗಿದೆ ಗೊತ್ತಿಲ್ಲ, ಅದು ಅದೇ ಹಂತದಲ್ಲಿ ನಿಂತಿದೆ. ಈ ರೀತಿಯ ಒಂದು ಕೆಟ್ಟ ಮನಸ್ಥಿತಿ ಕಲಾವಿದರಲ್ಲಿ ಮತ್ತು ಈ ನಮ್ಮ ರಂಗಭೂಮಿ ಅಥವಾ ಈ ಥರದ ಚಟುವಟಿಕೆಗಳಲ್ಲಿ ಇರಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಯಕ್ಷಗಾನ ದಕ್ಷಿಣ ಕನ್ನಡದ ಹೆಮ್ಮೆಯ ಒಂದು ಕಲೆ. ಈ ಕಲೆಯ ಹೆಸರಿನಲ್ಲೇ ಇರ್ತಕ್ಕಂಥ ಯಕ್ಷರಂಗಾಯಣನೇ ಒಂದು ಸೂಕ್ತವಾಗಿರ್ತಕ್ಕಂಥ ಒಂದು ಹೆಸರು ಅಂತಕ್ಕಂತಹದ್ದು ನನ್ನ ಅಭಿಪ್ರಾಯ.